ನಾಯಿಗಳನ್ನ ಸಾಕು ಅಂತ ತೀರ್ಮಾನ ಮಾಡಿದೆ. ಏನ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಅದಕ್ಕೆ ಏನ್ ಹಾಕ್ತಿವಿ ಬಿಡ್ತೀವಿ ಬೇರೆ. ಈಗ ಪರ ವಿರೋಧ ಇರ್ತಾವ. ಬೆಳಿಗ್ಗೆ ಹಾಗೆ ಅಂತಾರೆ. ಬಟ್ ಏನಂದ್ರೆ ಅದಕ್ಕೆ ಅವಕ್ಕೂ ಸರಿ ಆಗ್ಬೇಕು, ಇಲ್ಲಿ ಸರಿ ಆಗ್ಬೇಕು, ಜನರಿಗೆ ತೊಂದರೆ ಆಗ್ಬೇಕು. ಬಟ್ ಒಂದು ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಾಯಿಗಳನ್ನ ವಿಧಾನಸಭೆ ಸಾಕು ಪ್ರತ್ಯೇಕ ಶೆಲ್ಟರ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು, ಹೇಳಿದ್ರು ಮಾಡ್ಬೇಕಾಗುತ್ತೆ. ಮತ್ತೆ ಅವನ್ನ ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಕ್ಕೂ ಎಲ್ಲ ಟೈಮ್ ಮಾಡಿ ಅವನ್ನ ಒಂದ್ ಕಡೆ ಮಣಿ ತರ ಮಾಡಿ ಬಿಡಾಕ ಹೋಗಾಕ ಬರಾಕ ಸಾಧ್ಯ ಆದಷ್ಟು ಗೇಟ್ ಹೊರಗೆ ಹೋಗುವಂತ ಹೇಳೋ ವಿಚಾರ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಇದನ್ನ ವಿಚಾರ ಮಾಡಿ ನಾವು ಒಂದು ತೀರ್ಮಾನ ಅಟ್ಯಾಕ್ ಏನೋ ಮಾಡಿದ್ರಲ್ಲ, ಇನ್ನುವರೆಗೆ ಕಂಪ್ಲೇಂಟ್ ಅಂತೂ ಬಂದಿಲ್ಲ. ನಾವೆಲ್ಲ ವಾಕಿಂಗ್ ಬಂದಿರ್ತೀವಿ. ಅವಕ್ಕೆ ಬಂದು ಏನು ಬೆಳಗ್ಗೆ ಊಟ ಹಾಕ್ತಾರಲ್ಲ, ಹಾಕಿದ ಸ್ವಲ್ಪ ಬರ್ತಾವ, ನೋಡ್ತಿರ್ತಾವ, ಬರ್ತಾವ. ಅವ್ರು ಏನ್ ತಂದು ಹಾಕಿದ ನಂತರ ಅವ್ ಏನ್ ಮಾಡೋದು ಅದಕ್ಕೆ. ಬಟ್ ಒಟ್ಟಾರೆ ಅದಕ್ಕೊಂದು ತೀರ್ಮಾನ ಮಾಡಬೇಕು. ಇವತ್ತಿನವರೆಗೂ ಎಲ್ಲೂ ಅಟ್ಯಾಕ್ ಮಾಡಿ ವಿಧಾನಸಭೆ ನಾಯಿಗಳನ್ನ ಸಾಕು ಅಂತ ತೀರ್ಮಾನ ಮಾಡಿದೆ. ಏನ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಅದಕ್ಕೆ ಏನ್ ಹಾಕ್ತಿವಿ ಬಿಡ್ತೀವಿ ಬೇರೆ. ಈಗ ಪರ ವಿರೋಧ ಇರ್ತಾವ. ಬೆಳಿಗ್ಗೆ ಹಾಗೆ ಅಂತಾರೆ. ಬಟ್ ಏನಂದ್ರೆ ಅದಕ್ಕೆ ಅವಕ್ಕೂ ಸರಿ ಆಗ್ಬೇಕು, ಇಲ್ಲಿ ಸರಿ ಆಗ್ಬೇಕು, ಜನರಿಗೆ ತೊಂದರೆ ಆಗ್ಬೇಕು. ಬಟ್ ಒಂದು ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಾಯಿಗಳನ್ನ ವಿಧಾನಸಭೆ ಸಾಕು ಪ್ರತ್ಯೇಕ ಶೆಲ್ಟರ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ರು, ಹೇಳಿದ್ರು ಮಾಡ್ಬೇಕಾಗುತ್ತೆ. ಮತ್ತೆ ಅವನ್ನ ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಕ್ಕೂ ಎಲ್ಲ ಟೈಮ್ ಮಾಡಿ ಅವನ್ನ ಒಂದ್ ಕಡೆ ಮಣಿ ತರ ಮಾಡಿ ಬಿಡಾಕ ಹೋಗಾಕ ಬರಾಕ ಸಾಧ್ಯ ಆದಷ್ಟು ಗೇಟ್ ಹೊರಗೆ ಹೋಗುವಂತ ಹೇಳೋ ವಿಚಾರ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಇದನ್ನ ವಿಚಾರ ಮಾಡಿ ನಾವು ಒಂದು ತೀರ್ಮಾನ ಅಟ್ಯಾಕ್ ಏನೋ ಮಾಡಿದ್ರಲ್ಲ, ಇನ್ನುವರೆಗೆ ಕಂಪ್ಲೇಂಟ್ ಅಂತೂ ಬಂದಿಲ್ಲ. ನಾವೆಲ್ಲ ವಾಕಿಂಗ್ ಬಂದಿರ್ತೀವಿ. ಅವಕ್ಕೆ ಬಂದು ಏನು ಬೆಳಗ್ಗೆ ಊಟ ಹಾಕ್ತಾರಲ್ಲ, ಹಾಕಿದ ಸ್ವಲ್ಪ ಬರ್ತಾವ, ನೋಡ್ತಿರ್ತಾವ, ಬರ್ತಾವ. ಅವ್ರು ಏನ್ ತಂದು ಹಾಕಿದ ನಂತರ ಅವ್ ಏನ್ ಮಾಡೋದು ಅದಕ್ಕೆ. ಬಟ್ ಒಟ್ಟಾರೆ ಅದಕ್ಕೊಂದು ತೀರ್ಮಾನ ಮಾಡಬೇಕು. ಇವತ್ತಿನವರೆಗೂ ಎಲ್ಲೂ ಅಟ್ಯಾಕ್ ಮಾಡಿ ವಿಧಾನಸಭೆ